ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ. ಬಹಳ ಜನ ಕಮೆಂಟ್ ಮಾಡುತ್ತಿದ್ದರು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ವಿಡಿಯೋ ಮಾಡಿರಿ ಎಂದು. ಆದ್ದರಿಂದ ಇವತ್ತು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ವಿಡಿಯೋ ತಿಳಿಸುತ್ತಿದ್ದೇನೆ. ಫಸ್ಟ್ ಒನ್, ಚಾಪ್ಟರ್ 8 ಡಿ ಆ್ಯಂಡ್ ಎಫ್ ಬ್ಲಾಕ್. ಎಕ್ಸ್ಪ್ಲೇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಇದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಬರುವುದು ನಿಮಗೆ. ಇದು ಬಿಟ್ಟರೆ ಇನ್ನೊಂದು ಕ್ವಶನ್ ಆಪ್ಷನಲ್. ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾನಗೇಟ್ ಫ್ರಮ್ MnO2. ಇದರಲ್ಲಿ 2 ಸ್ಟೆಪ್ ಬರೆದ್ರೆ ಸಾಕು ಮತ್ತು ಈ 2 ಕ್ವಶನ್ನಲ್ಲಿ ನಿಮಗೆ 3 ಮಾರ್ಕ್ಸ್ ಬರುವುದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿರಿ ಮತ್ತು ಇದರ ಬಗ್ಗೆ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬೇಕೆಂದರೆ ಕಮೆಂಟ್ ಮೂಲಕ ತಿಳಿಸಿರಿ, ನಿಮಗೆ ಈಸಿಯಾಗಿ ಕಲಿಸಿಕೊಡುತ್ತೇನೆ. ನೆಕ್ಸ್ಟ್, ವಾಟ್ ಈಸ್ ಲ್ಯಾಂಥನೋಯ್ಡ್ ಕಾಂಟ್ರಾಕ್ಷನ್, ವಾಟ್ ಈಸ್ ದ ರೀಸನ್ ಫಾರ್ ಇಟ್ಸ್, ಮೆನ್ಷನ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಈ 3 ಕ್ವಶನ್ಗಳಲ್ಲಿ ನಿಮಗೆ 2 ಕ್ವಶನ್ ಫಿಕ್ಸ್ ಬರುವುದು. 6 ಮಾರ್ಕ್ಸಿಗೆ ಬರುತ್ತದೆ, 3+3. ನೆಕ್ಸ್ಟ್ ನೋಡೋದಾದರೆ 8th one, calculate the spin only magnetic moment of Fe2+. ಪ್ರಾಕ್ಟೀಸ್ ಸಿಮಿಲರ್ ಪ್ರಾಬ್ಲಮ್ಸ್. ಈ ಥರ ಬೇರೆ ಬೇರೆ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿಕೊಳ್ಳಿರಿ ಮತ್ತು ಇದರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕೆಂದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, ಇದು ಹಾವೇರಿ ಡಿಸ್ಟಿಕ್ಕಿನ ಪ್ರಿಪೇಟರಿ ಕ್ವಶನ್ ಪೇಪರ್. ಇಲ್ಲಿ ಇದೆ ನೋಡಿ 27th ಕ್ವಶನ್. Calculate the spin only magnetic moment of M+3 ion Z is equal to 26. ಈ ಥರ ಹಲವಾರು ಪ್ರಾಬ್ಲಮ್ಗಳು ಪ್ರಾಕ್ಟೀಸ್ ಮಾಡಿಕೊಳ್ಳಿರಿ, ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಫಿಕ್ಸ್ ಬರುವುದು. ಟೋಟಲ್ ಇಲ್ಲಿ 9 ಮಾರ್ಕ್ಸ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಚಾಪ್ಟರ್ 9 ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದು VBT 1, 2, 3, 4. ಈ 4 VBTಗಳಲ್ಲಿ ನಿಮಗೆ ಎಕ್ಸಾಮಲ್ಲಿ ಒಂದು ಫಿಕ್ಸ್ ಬರುವುದು 3 ಮಾರ್ಕ್ಸಿಗೆ. ಇಲ್ಲಿ ಟೋಟಲ್ 12 ಮಾರ್ಕ್ಸ್ ಆಗಿದೆ. ಇದು ಕ್ವಶನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನಲ್ಲಿ ಈ ರೀತಿ ಕೊಡುತ್ತಾರೆ ನೋಡಿರಿ. 31 ಕ್ವಶನ್ ಈ ರೀತಿ ಬರುತ್ತದೆ ಮತ್ತು ಇದು ನಿಮಗೆ ಟಫ್ ಆದರೆ ನಾನು ಈಸಿ ಮೆಥಡಿನಲ್ಲಿ ಹೇಳಿಕೊಡುತ್ತೇನೆ. ಕಮೆಂಟ್ ಮೂಲಕ ತಿಳಿಸಿ, ಇಲ್ಲವೆಂದರೆ ಇದೇ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿರಿ. ನೆಕ್ಸ್ಟ್, ಚಾಪ್ಟರ್ 10 ಹಾಲೋ ಆಲ್ಕೇನ್ಸ್ ಆ್ಯಂಡ್ ಹಾಲೋ ಅರೇನ್ಸ್. ಎಕ್ಸ್ಪ್ಲೇನ್ ದ SN1 ಮೆಕಾನಿಸಮ್. ಇದು ಬಿಟ್ಟರೆ SN2 ಮೆಕಾನಿಸಮ್. ಈ 2 ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಎಕ್ಸಾಮಿಗೆ ಫಿಕ್ಸ್ ಬರುವುದು. ಚೆನ್ನಾಗಿ ಓದಿಕೊಳ್ಳಿರಿ ಮತ್ತು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿರಿ ಮತ್ತು ಇದು ದೊಡ್ಡದಾದರೆ ಟ್ರಿಕ್ಸ್ ಬೇಕೆಂದರೆ ಕಮೆಂಟ್ ಮೂಲಕ ತಿಳಿಸಿರಿ, ನಾನು ನಿಮಗೆ ಟ್ರಿಕ್ಸ್ ಹೇಳಿಕೊಡುತ್ತೇನೆ ಸುಲಭ ಮೆಥಡಿನಲ್ಲಿ. 3 ಮಾರ್ಕ್ಸಿಗೆ ಬರುವುದು. ಟೋಟಲ್ 15 ಮಾರ್ಕ್ಸ್ ಆಗಿದೆ ಈಗ. ನೆಕ್ಸ್ಟ್ ನೋಡೋದಾದರೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಎಥೆನಾಲ್ ಟು ಈಥೇನ್ ಬಿಟ್ಟರೆ ಈಥೇನ್ ಟು ಎಥೆನಾಲ್. ಈ ಎಥೆನಾಲ್ ಟು ಈಥೇನ್ ಒಂದು ಕ್ವಶನ್ ಓದಿದರೆ ಇದು ಬರುವುದು ಈಥೇನ್ ಟು ಎಥೆನಾಲ್. ಇದರ ಬಗ್ಗೆ ಟ್ರಿಕ್ಸ್ ಬೇಕೆಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿರಿ, ನಾನು ಹೇಗೆ ಬರೆಯುವುದು ಮತ್ತು 3 ಮಾರ್ಕ್ಸ್ ಹೇಗೆ ಸುಲಭವಾಗಿ ತೆಗೆಯುವುದು ಎಂದು ಹೇಳಿಕೊಡುತ್ತೇನೆ. ಟೋಟಲ್ ಇಲ್ಲಿ 18 ಮಾರ್ಕ್ಸ್ ಆಗಿದೆ. ಸ್ಕ್ರೀನ್ಶಾಟ್ ಬೇಕೆಂದರೆ ತೆಗೆದುಕೊಳ್ಳಿರಿ. ನೆಕ್ಸ್ಟ್ ನೋಡೋದಾದರೆ ಚಾಪ್ಟರ್ 3 ಎಲೆಕ್ಟ್ರೋಕೆಮಿಸ್ಟ್ರಿ. Explain the construction and working of standard
ಹೈಡ್ರೋಜನ್ ಎಲೆಕ್ಟ್ರೋಡ್. ಈ ಕ್ವಶನ್ 3 ಮಾರ್ಕ್ಸ್ಗೆ ಫಿಕ್ಸ್ ಬರುವುದು. ನೀವು ಇಲ್ಲಿ ಡಯಾಗ್ರಾಮ್, ಕನ್ಸ್ಟ್ರಕ್ಷನ್ ಮತ್ತು ಸೆಲ್ ರಿಪ್ರೆಸೆಂಟೇಷನ್ ಹಾಫ್ ಸೆಲ್ ರಿಯಾಕ್ಷನ್ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುವುದು. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಕೊಳ್ಳಿ. ಡಯಾಗ್ರಾಮ್, ಕನ್ಸ್ಟ್ರಕ್ಷನ್, ಹಾಫ್ ಸೆಲ್ ರಿಯಾಕ್ಷನ್ ಮತ್ತು ಸೆಲ್ ರಿಪ್ರೆಸೆಂಟೇಷನ್ ಇಷ್ಟು ಬರೆದು ಬಿಟ್ಟರೆ ನಿಮಗೆ 3 ಮಾರ್ಕ್ಸ್ ಫಿಕ್ಸ್ ಬರುವುದು. ಅದು ಬಿಟ್ಟರೆ ಕೋಲ್ಡ್ರಾಸ್ ಲಾ, ಇದರಲ್ಲಿ ಎನಿ 2 ಅಪ್ಲಿಕೇಶನ್ ಬರೆದ್ರೆ ಸಾಕು. ಇಲ್ಲಿ 3 ಕೊಟ್ಟಿದ್ದಾರೆ, ಒಂದು ಎಕ್ಸ್ಟ್ರಾ. ಇಲ್ಲಿ 21 ಮಾರ್ಕ್ಸ್ ಆಗಿದೆ ನಿಮಗೆ. 21 + 2 23. ನೆಕ್ಸ್ಟ್ ನೋಡೋದಾದರೆ, ರೈಟ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಈ ಕ್ವಶನ್ ಬಿಟ್ಟರೆ ಈ ಕ್ವಶನ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್, ಈ 2 ಕ್ವಶನಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸ್ಗೆ ಫಿಕ್ಸ್ ಬರುವುದು. ಇಲ್ಲಿ ಟೋಟಲ್ 26 ಮಾರ್ಕ್ಸ್ ಆಗಿದೆ ನಿಮ್ಮದು. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್, ಇದು ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಕೊಟ್ಟಿದ್ದಾರೆ. m2 = kb × w2 × 1000 ಡಿವೈಡ್ ಬೈ ಡೆಲ್ಟಾ TB × W1. ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಆಸ್ಮೋಟಿಕ್ ಪ್ರೆಷರ್, m2 = W2 × R × T ಡಿವೈಡ್ ಬೈ π × V. ನೆಕ್ಸ್ಟ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ನೋಡ್ರಿ. ಇಲ್ಲಿ m2 = kF × W2 × 1000 ಡಿವೈಡ್ ಬೈ ಡೆಲ್ಟಾ TF × W1. ಈ ರೀತಿ ಸಿಮಿಲರ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಬೇಕು ನೀವು. ನಿಮಗೆ ಎಕ್ಸಾಮಿಗೆ ಟೋಟಲಿ 2 ಪ್ರಾಬ್ಲಮ್ಸ್ ಕೊಡ್ತಾರೆ 6 ಮಾರ್ಕ್ಸ್ಗೆ. ಈ ಚಾಪ್ಟರಿಂದ, ಸೊಲ್ಯೂಷನ್ ಚಾಪ್ಟರಿಂದ. ಮತ್ತು ಇಲ್ಲಿ ಇನ್ನೊಂದು ಕ್ವಶನ್ ಮಿಸ್ ಆಗಿದೆ ನೋಡಿ, ವೇಪರ್ ಪ್ರೆಷರ್. ಇದರ ಫಾರ್ಮುಲಾ ಮತ್ತು ಟ್ರಿಕ್ಸ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಟೋಟಲಿ ಈ 4 ಫಾರ್ಮುಲಾಸ್ ಓದಿದರೆ ಮತ್ತು ಇದರ ಮೇಲೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಕೊಂಡರೆ ನಿಮಗೆ 6 ಮಾರ್ಕ್ಸ್ ಬರುವುದು. ಈಗ ಟೋಟಲ್ ಆಗಿ 31 ಮಾರ್ಕ್ಸ್ ಆಗಿದೆ ನಿಮಗೆ. ನೆಕ್ಸ್ಟ್ ಆಕ್ಟಿವೇಶನ್ ರಿಯಾಕ್ಷನ್, ಸೆಕೆಂಡ್ ಚಾಪ್ಟರ್ನಲ್ಲಿ ಆಕ್ಟಿವೇಶನ್ ರಿಯಾಕ್ಷನ್ ಮೇಲೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿಕೊಳ್ಳಿರಿ. ಇದರ ಮೇಲೆ 3 ಮಾರ್ಕ್ ಕ್ವಶನ್ ಬರುವುದು ನಿಮಗೆ. ಟೋಟಲ್ 34 ಮಾರ್ಕ್ಸಿಗೆ ಆಗಿದೆ. ಈಗ 34 ಮಾರ್ಕ್ಸ್ ಕ್ವಶನ್ ಹೇಳಿದ್ದೇನೆ, ಚೆನ್ನಾಗಿ ಓದಿಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಕೆಮಿಕಲ್ ಕೈನೆಟಿಕ್ಸ್. ಇದರಲ್ಲಿ 0 ಆರ್ಡರ್ ಮತ್ತು ಫಸ್ಟ್ ಆರ್ಡರ್ ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಎಕ್ಸಾಮಿಗೆ 3 ಮಾರ್ಕ್ಸ್ಗೆ ಫಿಕ್ಸ್ ಬರುವುದು. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಮತ್ತು ಚೆನ್ನಾಗಿ ಓದಿರಿ. ಟೋಟಲ್ ಈಗ 37 ಮಾರ್ಕ್ಸ್ ಆಗಿದೆ ಮತ್ತು ಇವೆಲ್ಲ ಫಿಕ್ಸ್ ಕ್ವಶನ್ ನೀವು ಓದಲೇಬೇಕು. ನೆಕ್ಸ್ಟ್ 2 ಮಾರ್ಕ್ಸ್ ನೋಡೋದಾದರೆ, ಮೆನ್ಷನ್ ದ 2 ಹಾರ್ಮೋನ್ಸ್ ವಿಚ್ ಕ್ಯಾನ್ ರೆಗ್ಯುಲೇಟ್ ದ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. 26 ಕ್ವಶನ್. ಈ 6 ಕ್ವಶನ್ ಓದಿದರೆ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಬರುವುದು. ಚೆನ್ನಾಗಿ ಓದಿಕೊಳ್ಳಿ. ನೆಕ್ಸ್ಟ್ 38 ಕ್ವಶನ್ ಬಿ, ರೈಟ್ ದ ರಿಯಾಕ್ಷನ್ ಆಫ್ ಮ್ಯಾನುಫ್ಯಾಕ್ಚರ್ ಫಿನಾಲ್ ಫ್ರಮ್ ಕ್ಯೂಮಿನ್. ಇದು ಬಟರ್ಮ್ಯಾನ್ ರಿಯಾಕ್ಷನ್ ಮತ್ತು ಇನ್ನೂ ಸುಮಾರು ರಿಯಾಕ್ಷನ್ಗಳಿವೆ. 2 ಮಾರ್ಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಬೇಕೆಂದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು OTC, ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ಡ್ ಇನ್ ಈಥರ್ ರಿಯಾಕ್ಷನ್. OTA, ಕ್ಯಾನಿಜರಸ್ ರಿಯಾಕ್ಷನ್.
ಅಷ್ಟು ಓದಿದರೆ ಕನಿಷ್ಠವೆಂದರೆ 40 ಮಾರ್ಕ್ಸ್ ಬರುವುದು. 40 + 15 ಮಾರ್ಕ್ಸ್ MCQ. 20ಯಲ್ಲಿ 15 ಕರೆಕ್ಟ್ ಆದರೆ 50 to 55 ಮಾರ್ಕ್ಸ್ ಬರುವುದು ನಿಮ್ಮ ಎಕ್ಸಾಮಿಗೆ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಳ್ಳಿರಿ. ಮತ್ತು 2 ಮಾರ್ಕ್ ಫಿಕ್ಸ್ ಕ್ವಶನ್ ಬೇಕೆಂದರೆ ಕಮೆಂಟ್ ಮೂಲಕ ತಿಳಿಸಿರಿ. ಥ್ಯಾಂಕ್ ಯು.